ವೆಲ್ಕಮ್ ಬ್ಯಾಕ್. ಬಿಬಿಎಂಪಿ ನಿರ್ಲಕ್ಷ್ಯದಿಂದ ಅಧೋಗತಿಗೆ ಬಂತು ವೈಟ್ ಟ್ಯಾಪಿಂಗ್ ರಸ್ತೆ. ವೈಟ್ ಟ್ಯಾಪಿಂಗ್ ಬೆನ್ನಲ್ಲೇ ಮತ್ತೆ ಹಾಳಾದ ಮಲ್ಲೇಶ್ವರಂನ ರಸ್ತೆ. ಕೆಲ ದಿನಗಳ ಹಿಂದಷ್ಟೇ ಲಘು ವಾಹನ ಓಡಾಟಕ್ಕೆ ಅನುಮತಿಯನ್ನ ನೀಡಲಾಗಿತ್ತು. ವೈಟ್ ಟ್ಯಾಪಿಂಗ್ ಮಾಡಿದಂತಹ ರಸ್ತೆಯೂ ಕೂಡ ಈಗ ಹಾಳಾಗಿದೆ. ಮಲ್ಲೇಶ್ವರಂನ ರಸ್ತೆ ಹಾಳಾಗಿರುವಂಥದ್ದು ಕೆಲ ದಿನಗಳ ಹಿಂದಷ್ಟೇ ಲಘು ವಾಹನಗಳ ಓಡಾಟಕ್ಕೆ ಅನುಮತಿಯನ್ನ ನೀಡಲಾಗಿತ್ತು. ಸದ್ಯ ವೈಟ್ ಟ್ಯಾಪಿಂಗ್ ರಸ್ತೆಯಲ್ಲಿ ಒಳಚರಂಡಿ ಸಮಸ್ಯೆ ಕಂಡುಬಂದಿದೆ. ಒಳಚರಂಡಿ ಸಮಸ್ಯೆಗೆ ಮತ್ತೆ ವೈಟ್ ಟ್ಯಾಪಿಂಗ್ ರಸ್ತೆಯನ್ನ ಆಗಿದಿದೆ. ಬಿಡಬ್ಲ್ಯೂಎಸ್ಎಸ್ಪಿ ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಪಿ ಸಮನ್ವಯದ ಕೊರತೆಯಿಂದ ಪದೇ ಪದೇ ದುರಸ್ತಿಗಳಾಗ್ತಾ ಇರುವಂಥದ್ದು. ಒಳಚರಂಡಿ ಸಮಸ್ಯೆ ಅಂತ 5 ಅಡಿ ರಸ್ತೆಯನ್ನ ಬಿಡಬ್ಲ್ಯೂಎಸ್ಎಸ್ಪಿ ಆಗಿದಿದೆ. ಜನರ ತೆರಿಗೆ ಹಣವನ್ನ ಈ ರೀತಿ ಅವೈಜ್ಞಾನಿಕವಾಗಿ ಪ್ಲಾನಿಂಗ್ ಇಲ್ಲದೆ ಪೋಲ್ ಮಾಡ್ತಿದ್ದಾರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆ ಆಗದ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಈಗ ವೈಟ್ ಟ್ಯಾಪಿಂಗ್ ಮಾಡಬೇಕು ಅಂತಂದ್ರೇನೆ ಅಲ್ಲಿ ಆ ರಸ್ತೆಯನ್ನ ನಿಮ್ಮ ಫ್ರೀ ಟೈಮ್ ಅನ್ನ ATM ಮಾಡ್ಕೊಳ್ಳಿ. ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ. ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬ್ಲಾಕ್ ಮಾಡಿರ್ತಾರೆ, ಅದರಿಂದ ಒಂದಷ್ಟು ಟ್ರಾಫಿಕ್ ಕಿರಿಕಿರಿ ಹೋಗ್ಲಿ, ಇವಾಗ ಒಂದ್ ಸ್ವಲ್ಪ ದಿನ ಸಮಸ್ಯೆ ಆಗ್ಬಿಡುತ್ತೆ, ಆಮೇಲೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತಲ್ಲ ಅಂತ ಜನ ಕೂಡ ಎಷ್ಟೇ ಸಮಸ್ಯೆ ಆದ್ರೂ ಕೂಡ ಕಂಟ್ರೋಲ್ ಮಾಡಿಕೊಂಡು ಆ ಸಮಸ್ಯೆಗೆ ಅಂದ್ರೆ ಅಲ್ಲಿ ಕೆಲಸಕ್ಕೆ ಸಹಕಾರವನ್ನ ಕೊಡ್ತಾ ಇದ್ರು. ಆದ್ರೆ ಈಗ ವೈಟ್ ಟ್ಯಾಪಿಂಗ್ ರಸ್ತೆಯಲ್ಲೇ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಈಗ ಟಾರ್ ರೋಡ್ ಆದಂತಹ ಸಂದರ್ಭದಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಅವರು ಎಲ್ಲಂದ್ರಲ್ಲಿ ರಸ್ತೆಗಳನ್ನ ಹಾಳು ಮಾಡ್ತಾ ಇದ್ರು. ಆ ಗುಂಡಿಗಳನ್ನು ಮುಚ್ಚೋ ಗೋಜಕ್ಕೆ ಹೋಗ್ತಾ ಇರ್ತಿರ್ಲಿಲ್ಲ. ಈಗ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಈಗ ಅದನ್ನ ಅಗಿತಿದ್ದಾರೆ ಬಿಡಬ್ಲ್ಯೂಎಸ್ಎಸ್ಬಿ ಅವರು. ಒಂದ್ ಕಡೆ ಬಿಬಿಎಂಪಿ ಹಾಗೆ ಬಿಡಬ್ಲ್ಯೂಎಸ್ಎಸ್ಪಿ ಸಮನ್ವಯದ ಕೊರತೆಯಿಂದಾಗಿ ಸಾರ್ವಜನಿಕರ ತೆರಿಗೆ ದುಡ್ಡನ್ನ ಈ ರೀತಿಯಾಗಿ ಪೋಲ್ ಮಾಡ್ತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಮ್ದು ಇದು ನೋಡಿದ್ರೆ 2 ವೀಲರ್ನವರಿಗೂ ಇಲ್ಲಿ ಭಾಳ ಕಷ್ಟ ಆಗ್ತದೆ. ನಡ್ಕೊಂಡು ಹೋಗೋರು ನೋಡಿ, ಮೇಯ್ನ್ ಇದು ಸೆಂಟರ್, ಬಿಸ್ನೆಸ್ ಸೆಂಟರ್ ಇದು. ಇವತ್ತಿಂದಲ್ಲ, ಇದು ಭಾಳ ಇದು ಬಸವನಗುಡಿ ಮತ್ತು ಮಲ್ಲೇಶ್ವರಂ ಬೆಂಗಳೂರಿಗೆ ಅತ್ಯಂತ ಹಳೆಯ ಒಂದು ಇದು ಬಿಸ್ನೆಸ್ ಸೆಂಟ್ರು. ಬಿಸ್ನೆಸ್ ಮೆನ್ಗಳೇ ಏನು ಮಾಡಬೇಕು ನೋಡಿ. ಉದಾಹರಣೆ ನೀವೆಲ್ಲ ಅಂಗಡಿಗಳಿಗೆ ಟೂ ಲೆಟ್ ಅಂತಿದೆ. ಯಾಕೆ ಟೂ ಲೆಟ್ ಅಂತ ಬೋರ್ಡ್ಗಳು ಬೀಳ್ತವೆ? ವ್ಯಾಪಾರಸ್ಥರು ವ್ಯಾಪಾರ ಇದ್ರೆ ಅವ್ರ ಅಂಗಡಿ ಮುಂದುವರಿಸೋದಿಲ್ವಾ? ಓನರ್ಗಳಿಗೆ ಬಾಡಿಗೆ ಕೊಡೋಕ್ಕೆ ವರ್ಕೌಟ್ ಆಗ್ತಾ ಇಲ್ಲ, ಅವಾಗ ಹೇಗೆ ಮುಂದುವರಿಯೋದು? ಇದೆಲ್ಲ ಕೋಪ್ರೇಷನ್ ಎರಡೂ ಕಡೆಯಿಂದ ಬೇಕು, ಸಹಕಾರ ಗೌರ್ಮೆಂಟ್ ಅಂತೂ ಬೇಕು. ಈಗ ನೋಡಿ, ವ್ಯಾಪಾರಸ್ಥರಿಗೆ ನೀವು ಟ್ಯಾಕ್ಸ್ ಕೊಡಲಿಲ್ಲ ಅಂದರೆ ಕಳೆದ ವರ್ಷ ಕೊಟ್ಟಿರೋ ಟ್ಯಾಕ್ಸ್ ಇವಾಗ ಬಿಸ್ನೆಸ್ ಆಗಲೇ ಟ್ಯಾಕ್ಸ್ ಹೇಗೆ ಕೊಡೋದು? ಅವ್ರು ನೋಡೋದ ಇದು ನಿಮ್ಮದು ಬುಕ್ ಮಾತ್ರ ಸ್ಟ್ಯಾಟಿಸ್ಟಿಕ್ಸ್, ಇಲ್ಲಿ ಅವ್ರ ನೈಜ ಚಿತ್ರಣ ಅವ್ರಿಗೆ ಗೊತ್ತಾಗತ್ತಾ? ಈ ರೋಡ್ ಮಲ್ಲೇಶ್ವರ ತುಂಬಾ ಆಗಿದೆ. ರೋಡ್ ಡೆವಲಪ್ ಮಾಡ್ತಾವ್ರೆ, ಆಗ್ಬೇಕು ನಿಜ. ಆದ್ರೆ ಅಧಿಕಾರಿಗಳು 4 ತಿಂಗಳು 3 ತಿಂಗಳಿಂದ ಒಂದು ಹಳ್ಳ ಬಿಡ್ಸಕ್ಕಾಗಲ್ಲ. ಅಂದ್ರೆ ಮೊನ್ನೆ ಪೇಪರಲ್ಲೇ ಬಂದಿದೆ, ಅಧಿಕಾರಿಗಳಿಗೆ ಏನೋ ಕೆಟ್ಟ ಶಬ್ದದಲ್ಲಿ ಒಂದು ಟ್ರಾನ್ಸ್ಫರ್ ಮೇಲೆ ಹಂಚಿದ್ದಾರೆ, ಪೇಪರ್ನಲ್ಲಿ ಬಂದಿದೆ. ಆದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಳಲ್ಲ ಅಂದ್ರೆ ಇನ್ನೇನು ಹೇಳ್ಬೇಕು ಹೇಳಿ? ಎಲ್ಲಾನು MLA ಮಾಡಬೇಕು, ಈ ಕೌನ್ಸಿಲರ್ ಇಲ್ಲ, ಎಲ್ಲ MLA ಅವರು ಪಾಪ ಅವ್ರು ಎಲ್ಲೆಲ್ಲ ಇಡ್ತಾರೆ, ಓಡಾಡ್ತಾರೆ. ಅಧಿಕಾರಿಗಳು ಏನು ಮಾಡ್ತಾರೆ? ಎಲ್ಲಿ ದುಡ್ಡು ಬರ್ತಾರೆ, ಯಾರು ಏನು ಕಟ್ತಾವೋ ಅಲ್ಲಿ ಓಡಾಯ್ತಾರೆ ಹೊರತು ಒಂದು ರೋಡ್ ಹಳ್ಳ ಮುಚ್ಚಕ್ಕಾಗಲ್ಲ. ಅಂತ 3 ತಿಂಗಳಾಯ್ತು ಮೇಡಮ್ ವೈಲಿ ಕಾವಲಲ್ಲಿ ಹಳ್ಳ ಮುಚ್ಚಿಲ್ಲ. ಒಂದಿಷ್ಟುದ್ದ ಹಳ್ಳ 1 ಕಿಲೋಮೀಟರ್ ಆಗ್ತಿದ್ದಾರೆ, ಮುಚ್ಚಕ್ಕಾಗಲ್ಲ ಅಂದ್ರೆ. ಇನ್ನು ಈ ಬಗ್ಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಅಷ್ಟೇ ಸಂಪಿಗೆ ರಸ್ತೆನ ಅಂದ್ರೆ ಆ ಲಘು ವಾಹನಗಳು ಓಡಾಡೋದಕ್ಕೆ ಪರ್ಮಿಷನ್ ಕೊಟ್ಟರು. ಆದ್ರೆ ಇದೀಗ ಮತ್ತೆ ಸಂಪಿಗೆ ರಸ್ತೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುವಂತದ್ದು. ಅದೇನಂತ ನೋಡಿದ್ರೆ ಸದ್ಯಕ್ಕೆ ನಾನೀಗ ಸಂಪಿಗೆ ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿ ಕಳೆದ 3 ತಿಂಗಳ ಹಿಂದೆ ಅಷ್ಟೇ ವೈಟ್ ಟ್ಯಾಪಿಂಗ್ ಕಾಮಗಾರಿ ಅಂತ ಸಂಪೂರ್ಣವಾಗಿ ರಸ್ತೆಯನ್ನ ಬಂದ್ ಮಾಡಲಾಗಿತ್ತು. ಆದ್ರೆ ರೀಸೆಂಟ್ ಆಗಿ ಇದನ್ನ ಓಪನ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಸರಿಯಾದಂತಹ ನಿರ್ವಹಣೆ ಆಗ್ತಿಲ್ಲ. ಇಲ್ಲಿ ನೋಡ್ತಿರಬಹುದು, 8th ಕ್ರಾಸ್ ನಲ್ಲಿ ಇಲ್ಲಿ ದಿನನಿತ್ಯ ಕಸನ ಡಂಪ್ ಮಾಡ್ತಾರೆ. ಕಸ ಡಂಪ್ ಮಾಡೋದ್ರಿಂದ ಇಲ್ಲಿ ಒಂದು ಚರಂಡಿ ತರ ಇಲ್ಲೇ ಕ್ರಿಯೇಟ್ ಆಗ್ಬಿಟ್ಟು ಇಲ್ಲಿನ ಜನರು ವ್ಯಾಪಾರಿಗಳು ಕುತ್ಕೊಂಡು ವ್ಯಾಪಾರ ಮಾಡೋದಕ್ಕಾಗೋದಿಲ್ಲ, ಜನರು ಓಡೋದಕ್ಕೆ ಆಗೋದಿಲ್ಲ, ಮೂಗ್ ಮುಚ್ಕೊಂಡು ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಇಲ್ಲಿನ ಜನರು ಕೂಡ ತುಂಬಾನೇ ಸಮಸ್ಯೆಯನ್ನ ಅನುಭವಿಸ್ತಿದ್ದಾರೆ. ಯಾರಿಗೆ ಹೇಳೋಣ ಅಂತ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಬಿಬಿಎಂಪಿ ಅಧಿಕಾರಿಗಳು ಬಂದು ಇಲ್ಲಿ ಏನ್ ಸಮಸ್ಯೆ ಅಂತ ನೋಡೋದಿಲ್ಲ. ವೈಟ್ ಟ್ಯಾಪಿಂಗ್ ಕಾಮಗಾರಿ ಮಾಡಿದ್ರು, ಕಂಪ್ಲೀಟ್ ಮಾಡಿದ್ರು, ಮುಗೀತು. ಆದ್ರೆ ಇಲ್ಲಿ ಆಗ್ತಿರುವಂತಹ ಪ್ರಾಬ್ಲಮ್ ನ ಯಾರು ಕೂಡ ಕೇಳ್ತಿಲ್ಲ. ಇನ್ನು ನೋಡೋದಾದ್ರೆ ಮೊನ್ನೆ ಅಷ್ಟೇ, ಕೆಲ ದಿನಗಳಿಂದ ಅಷ್ಟೇ ಈ ವೈಟ್ ಟ್ಯಾಪಿಂಗ್ ನ ಕಂಪ್ಲೀಟ್ ಮಾಡಿ ಓಡೋದಕ್ಕೆ ಪರ್ಮಿಷನ್ ಕೂಡ ಸಿಕ್ತು. ಆದ್ರೆ ಇಲ್ಲಿ ಮತ್ತೆ ಸಮಸ್ಯೆ ಎದುರಾಗಿದೆ. ಅದೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿದ್ದಂತಹ ಸ್ಲ್ಯಾಬ್ಗಳಲ್ಲಿ ಮತ್ತೆ ಒಂದು ಕಾಮಗಾರಿ ನಿಮಿತ್ತ ಇದನ್ನ ಅರ್ಧ ರಸ್ತೆನೇ ಅಗ್ದಿದ್ದಾರೆ. ಯಾಕೆ ಇದನ್ನ ಇಲ್ಲಿ ಒಂದು ಒಳಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲ, ಇದರ ಲಿಂಕ್ ಸರಿಯಾಗಿ ಇಲ್ಲ ಅಂತ ಇಲ್ಲಿ ಪಾಲಿಕೆ ಅಧಿಕಾರಿಗಳು ಹೇಳ್ತಿರುವಂತದ್ದು. ಯಾಕೆ ವೈಟ್ ಟ್ಯಾಪಿಂಗ್ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇವ್ರಿಗೆ ಗೊತ್ತಿರಲಿಲ್ವಾ ಏನೆಲ್ಲ ಒಂದು ಲಿಂಕ್ ಗಳನ್ನ ಸರಿಯಾಗಿ ಮಾಡಬೇಕು, ಯಾವೆಲ್ಲ ಒಂದು ರೀತಿಯಾಗಿ ಸ್ಲ್ಯಾಬ್ ಗಳನ್ನ ಅಳವಡಿಸಬೇಕು ಅಂತ? ಕಾಮಗಾರಿ ಕಂಪ್ಲೀಟ್ ಆದ್ಮೇಲೆ ರಸ್ತೆಯಲ್ಲಿ ಓಡಾಡಕ್ಕೆ ಬಿಟ್ಟ ಮೇಲೆ ಇದೀಗ ಮತ್ತೆ ಈ ರೀತಿ ಮಾಡ್ತಿರುವಂತದ್ದು ಎಷ್ಟು ಸರಿ? ಸುಮಾರು ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಅಂದ್ರೆ ಸಂಪಿಗೆ ರಸ್ತೆಯಿಂದ ಹಿಡಿದು 18th ಕ್ರಾಸ್ ಮಲ್ಲೇಶ್ವರಂ ವರೆಗೂ 1.8 ಕಿಲೋಮೀಟರ್ ಉದ್ದದಲ್ಲಿ ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ
ಮಾಡಿರ್ತಾರೆ. ಇದಕ್ಕೆ ಸರಿಸುಮಾರು 14 ಕೋಟಿ ಖರ್ಚನ್ನ ಮಾಡಿರ್ತಾರೆ. ಆದ್ರೆ ಈ 14 ಕೋಟಿ ಖರ್ಚು ಮಾಡಿನೂ ಕೂಡ ಈ ರೀತಿಯಾದಂತಹ ಒಂದು ಸರಿಯಾದಂತಹ ಕಾಮಗಾರಿಯನ್ನ ಮಾಡದೆ ಮತ್ತೆ ಮತ್ತೆ ಪದೇ ಪದೇ ಇದೇ ರೀತಿಯಾದಂತಹ ಒಂದು ಕಾಮಗಾರಿಗಳನ್ನ ಮಾಡಬೇಕು, ದುರಸ್ತಿ ಕಾರ್ಯನ ಮಾಡಬೇಕು ಅಂತ ಪಾಲಿಕೆ ಹೇಳ್ತಿರುವಂತದ್ದು ಇದು ನಿಜಕ್ಕವಾದ ಬೇಸರವಾದ ಸಂಗತಿ. ಇಲ್ಲಿ ಈಗ ನಿನ್ನೆಯಷ್ಟೇ ಈ ಒಂದು ಸ್ಲ್ಯಾಬ್ಗಳನ್ನ ಓಪನ್ ಮಾಡಿ ಇಲ್ಲಿ ನಾವು ಕೆಲಸ ಮಾಡೋದಕ್ಕಾಗಿ ಹೇಳಿರುವಂತದ್ದು. ಇದರಿಂದ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ತುಂಬಾನೇ ಉಂಟಾಗಿದೆ. ಜೊತೆಗೆ ಇಲ್ಲಿ ಓಡೋದಂತಹ ಜನರಿಗೂ ಕೂಡ ತುಂಬಾನೇ ಸಮಸ್ಯೆ ಆಗ್ತಿದೆ. ಸೊ ಒಟ್ಟಿನಲ್ಲಿ ನೋಡೋದಾದ್ರೆ ಬಿಬಿಎಂಪಿ ಅಧಿಕಾರಿಗಳು ಯಾವ ಕೆಲಸನೂ ಕೂಡ ಸರಿಯಾಗಿ ಮಾಡೋದಿಲ್ಲ ಅನ್ನುವಂಥದ್ದು ಪದೇ ಪದೇ ಪ್ರೂವ್ ಆಗ್ತಿರುವಂತದ್ದು. ಹೀಗಾಗಿ ಈ ಸಂಪಿಗೆ ರಸ್ತೆಯಲ್ಲಿ ಇನ್ನೂ ಈ ಒಂದು ದುರಸ್ತಿ ಕಾರ್ಯನ ಮಾಡೋದಕ್ಕೆ ಅದೆಷ್ಟು ದಿನ ತೆಗೆದುಕೊಳ್ತಾರೆ ಗೊತ್ತಿಲ್ಲ. ಸೊ ಜನರ ಟ್ಯಾಕ್ಸ್ ಈ ರೀತಿ ಪೋಲಾಗ್ತಿರೋದ್ರಿಂದ ಜನರು ಕೂಡ ಆಕ್ರೋಶಗೊಂಡು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಒಂದು ಗರಂ ಆಗಿರುವಂತದ್ದು ಇಲ್ಲಿ ನಮಗೆ ಕಂಡು ಬರ್ತಿರುವಂತಹ ದೃಶ್ಯ. ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು.